ನಮಸ್ಕಾರ ಗೆಳೆಯರೇ. ಇವತ್ತು ಬಹಳ ಒಂದು ಅದ್ಭುತವಾದಂಥ ವಿಚಾರವನ್ನು ನಾವು ಚರ್ಚೆ ಮಾಡುತ್ತಿದ್ದೇವೆ. ಆ ಚರ್ಚೆಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅಂದರೆ ಇವತ್ತು ಬುಧವಾರ, ಅಂದರೆ ಬೆಳಗಿನ ಜಾವ 9 ತಿಂಗಳು ಸ್ಪೇಸಲ್ಲಿದ್ದು ಅಲ್ಲಿಯ ಕಾರ್ಯಗಳು ಕೆಲಸಗಳನ್ನು ಮಾಡಿ ನೋಡಿದಂಥ ನಮ್ಮ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಗೆಳೆಯರು ಇವತ್ತು ನಮ್ಮ ಭೂಮಿಗೆ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ, ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಆ 2 ನಿಮಿಷದ ಅದು ಹೇಗೆ ಇಳಿತು ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಿಪ್ ಹಂಗೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಜೊತೆಗೆ ಇವತ್ತು ವಿಜ್ಞಾನದ ಬಗ್ಗೆ ಶಿಕ್ಷಕರಾಗಿ ವಿಜ್ಞಾನವನ್ನು ಮಕ್ಕಳಿಗೆ ಬೋಧನೆ ಮಾಡಿ ಅರ್ಥವಾಗುವ ರೀತಿಯಲ್ಲಿ ವಿಜ್ಞಾನವನ್ನು ಬೋಧನೆ ಮಾಡಿದಂಥ ನಮ್ಮ ದಾಸೇಗೌಡರಿದ್ದಾರೆ. ಅವ್ರನ್ನ ಫಸ್ಟ್ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸೊ ಹಾಗಾದ್ರೆ ಆ 2 ನಿಮಿಷದ ಒಂದು ಕ್ಲಿಪ್ಪಿಂಗ್ ನೋಡ್ಕೊಂಬರೋಣ. That was a live view from our recovery vessel, Megan, which is stationed a couple miles away from the splashdown site. We can see the crew there using their restraints as resting places for their arms. They were just in space moments ago, so their arms were able to float freely. 400 meters. This is a gorgeous bluebird day here that we have for the splashdown of Crew 9. It's incredible to think that the Dragon capsule just minutes ago was going over 17,000 miles per hour, and now gently coasting to a soft splashdown. 200. Copy, 200 meters. Brace for splashdown. As you can see there on your screen, continuing to monitor progress of the Dragon spacecraft. And we're going to stand by for splashdown, located in the Gulf of America, off the coast of Tallahassee, Florida. And splashdown, Crew 9 back on Earth. And SpaceX Freedom, splashdown. Good main release. Copy, splashdown. We see main chutes cut. Nick, Alex, Butch, Sunny, on behalf of SpaceX, welcome home. It is an amazing, what a ride. ನನಗೆ ಭಾಳ ಒಂದು ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಆ ಸ್ಪೇಸ್ ಒಳಗೆ ಆ ಸ್ಪೇಸ್ ಅಂದರೆ ಹೇಗಿರುತ್ತೆ, ಏನು ಅಂದರೆ 9 ತಿಂಗಳ ತನಕ ಅಲ್ಲಿರೋದಕ್ಕೆ ಯಾವ ರೀತಿಯ ಇದಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ, ಓದುಗರಿಗೆ, ನೋಡುಗರಿಗೆ ಅದನ್ನು ಭಾಳ ವಿವರವಾಗಿ, ಅಂದರೆ ಸ್ವಲ್ಪ ವಿವರವಾಗಿ ಹೇಳೋಕ್ಕೆ ಸಾಧ್ಯತೆ ಇದ್ದರೆ ದಯವಿಟ್ಟು ಹೇಳಿಕೊಡಿ ಸರ್. BC ಸುದ್ದಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ಮಾನವ 2 ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದ್ದಾನೆ ಇಲ್ಲಿವರೆಗೂ. ಒಂದು ಮರದಿಂದ ಭೂಮಿಯ ಮೇಲೆ ಇಟ್ಟ ಒಂದು ಹೆಜ್ಜೆ, ಮತ್ತು ಇನ್ನೊಂದು ಚಂದ್ರನ ಮೇಲೆ ಇಟ್ಟಂಥ ಇನ್ನೊಂದು ದಿಟ್ಟ ಹೆಜ್ಜೆ. ಈ 2 ದಿಟ್ಟ ಹೆಜ್ಜೆಗಳು ವಿಜ್ಞಾನ ಕ್ಷೇತ್ರ ಮಾನವನನ್ನು ಎಲ್ಲಿ ಕರ್ಕೊಂಡು ಹೋಗಿದೆ ಅಂತಕ್ಕಂಥ ತೋರಿಸ್ತಕ್ಕಂಥ ದಿಕ್ಸೂಚಿಯಾಗಿದೆ. ಈಗ ಹಿಂದೆ ಪುರಾಣದಲ್ಲಿ ಒಂದು ಪುರಾಣ ಕಥೆ ಇರ್ಬೋದು. ವಾಮನ ಬಲಿಚಕ್ರವರ್ತಿಯನ್ನ ದಾನ ಕೇಳ್ತಾನೆ. 3 ಹೆಜ್ಜೆ ಜಾಗ ಕೊಡು ಅಂತ ಕೇಳ್ತಾನೆ. ಅವಾಗ ಆಯ್ತು ಕೊಡ್ತೀನಿ ಅಂತ ಹೇಳಿದಾಗ ಒಂದು ಹೆಜ್ಜೆ ಹೊರಗಡೆ ಬಂದು ಪಾದ ಇಡ್ತಾನೆ, ಇಡೀ ಭೂಮಿಯನ್ನೇ ಆಕ್ರಮಿಸ್ಕೊಳ್ಳುತ್ತೆ. 2ನೇ ಹೆಜ್ಜೆ ಆಕಾಶದಲ್ಲಿ ಹೇಳ್ತಾನೆ, ಅದನ್ನು ಆಕ್ರಮಿಸ್ಕೊಳ್ಳುತ್ತೆ. 2ನೇ ಹೆಜ್ಜೆ, 3ನೇ ಹೆಜ್ಜೆ ಎಲ್ಲಿಡ್ಬೇಕು ಅಂತ ಕೇಳಿದಾಗ ಅವನು ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಹಾಗಾಗಿ ಇವತ್ತು ವಿಜ್ಞಾನ ಎಲ್ಲಿ ಬಂದಿದೆ ಅಂದರೆ 3ನೇ ಹೆಜ್ಜೆ ಎಲ್ಲಿ ಹೋಗುತ್ತೋ, ಏನಾಗುತ್ತೋ, ಮನುಷ್ಯನ ತಲೆ ಮೇಲೆ ಕೂತ್ಕೊಳ್ಳುತ್ತೋ ಗೊತ್ತಿಲ್ಲ. ಇಂತಹ ಒಂದು ನಾವು ಪರಿಸ್ಥಿತಿಯಲ್ಲಿ ಇದೀವಿ. ಈಗ ನಾವು ಈ ಭೂಮಂಡಲದಲ್ಲಿ, ಇಡೀ ಸೌರವ್ಯೂಹದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಜೀವಿಗಳಿರ್ತಕ್ಕಂಥ ಅನನ್ಯವಾದ ಗ್ರಹ ಅಂದರೆ ಭೂಮಿ.
ಈ ಭೂಮಿನಲ್ಲಿ ನೀರಿದೆ, ಗಾಳಿ ಇದೆ, ಪ್ರಾಣಿ ಪಕ್ಷಿಗಳಿದ್ದಾವೆ, ಗಿಡ ಮರಗಳಿದ್ದಾವೆ, ಆಕ್ಸಿಜನ್ ಇದೆ, ಎಲ್ಲವೂ ಕೂಡ ಸೌಲಭ್ಯ ಈ ಭೂಮಿಯಲ್ಲಿದೆ. ಹಾಗಾಗಿ ನಾವು ಎಲ್ಲ ಪ್ರಾಣಿ ಪಕ್ಷಿಗಳು ನಾವೆಲ್ಲರೂ ಕೂಡ ಸಮೃದ್ಧವಾಗಿ ಇಲ್ಲಿ ಸುಖವಾಗಿ ಜೀವನ ನಡೆಸೋದಕ್ಕೆ ಅವಕಾಶ ಆಗಿದೆ. ಇಂಥ ಸ್ಥಿತಿಯನ್ನು ಬಿಟ್ಟು ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗಿ ಬದುಕಬೇಕಂದ್ರೆ ಬಹಳನೇ ಚಾಲೆಂಜಿಂಗ್ ಇರ್ತವೆ, ಸವಾಲುಗಳಿರ್ತವೆ. ಅಂಥ ಒಂದು ಸವಾಲು ಏನಪ್ಪ ಅಂದ್ರೆ, ಈಗ ಬಾಹ್ಯಾಕಾಶದಲ್ಲಿ 400 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ಅಂದರೆ ಬಾಹ್ಯಾಕಾಶ ನಿಲ್ದಾಣ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಅಲ್ಲೊಂದು ನಿಲ್ದಾಣ ಮಾಡಿದ್ದಾರೆ. ಅದು 28 ಅಲ್ಲೊಂದು ಆ ಒಂದು ಸ್ಪೇಸ್ ಸ್ಟೇಷನ್ ಮಾಡಿರೋದು ಒಂದೇ ದೇಶ ಮಾಡಿಲ್ಲ, ಒಂದು 3-4 ದೇಶಗಳು ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಅದು 28,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತೆ. ಅದು 90 ನಿಮಿಷಗಳಿಗೊಮ್ಮೆ ಸುತ್ತಾ ಇರುತ್ತೆ. ಅದು 24 ಗಂಟೆಗಳಲ್ಲಿ 16 ಬಾರಿ ಸುತ್ತುತ್ತೆ. ಆ ಸುತ್ತುವ ಸಂದರ್ಭದಲ್ಲಿ ನಾವು 16 ಬಾರಿ ಸೂರ್ಯೋದಯ, 16 ಬಾರಿ ಸೂರ್ಯಾಸ್ತವನ್ನ ನೋಡ್ತಾರೆ ಅಲ್ಲಿ ಬಾಹ್ಯಾಕಾಶ ವಿಜ್ಞಾನಿ ಅವ್ರು ಮಾತ್ರ ನೋಡ್ತಾರೆ. ಆಯ್ತಲ್ಲ. ಇವಾಗ ಅದು ಎಷ್ಟು ದೊಡ್ಡದಿದೆ ಅಂದ್ರೆ ಅದು 4,26,000 kg ತೂಕ ಇದೆ. ಅದು ಯಾವುದು? ಸ್ಪೇಸ್ ಸ್ಟೇಷನ್ ಅದು ಸುಮಾರು 300 ಕಾರುಗಳು ಒಟ್ಟಾಗಿ ಹಾಕಿದ್ರೆ ಎಷ್ಟು ತೂಕ ಬರುತ್ತೆ ಅಷ್ಟು ತೂಕ. ಅದು ಹೆಂಗೆ ಹೋಗುತ್ತೆ? ಅದು ಅತಿ ಮುಖ್ಯವಾದ ಪ್ರಶ್ನೆ. ಅದಷ್ಟು ತೂಕದ ವಸ್ತುವನ್ನೆಲ್ಲವನ್ನು ತಗೊಂಡು ಒಂದೇ ಸಾರಿ ಅಲ್ಲಿ ಕಕ್ಷೆಗೆ ಸೇರಿಸಿಲ್ಲ. ಫಸ್ಟ್ ಮೂಲವಾಗಿರ್ತಕ್ಕಂಥ ಒಂದು ವಾಹನವನ್ನು ಅದಕ್ಕೆ ಕಕ್ಷೆಗೆ ಸೇರಿಸ್ತಾರೆ. ಆಮೇಲೆ ಒಂದೊಂದೇ ಕ್ಯಾಪ್ಸೂಲ್ ಅಂದ್ರೆ ನಾವೀಗ ಗುಳಿಗೆ ಮತ್ತೆ ಕ್ಯಾಪ್ಸೂಲ್ ಅಂತೀವಿ, ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ಅಂದ್ರೆ ಅದು ಡಬ್ಬಿ ಟಾಪ್ ಇರುತ್ತೆ. ಅಂತ ಒಂದು ದೊಡ್ಡ ದೊಡ್ಡ ಕ್ಯಾಪ್ಸೂಲ್ಗಳನ್ನ ಮಾಡ್ತಾರೆ. ಮಾಡಿಬಿಟ್ಟು ಅಲ್ಲಿ ಸುತ್ತುತ್ತಿರುವಂತಹ ಒಂದು ಸ್ಪೇಸ್ ಸ್ಟೇಷನ್ಗೆ ಇದನ್ನ ಹೋಗಿ ಡಾಕಿಂಗ್ ಮಾಡ್ತಾರೆ, ಕನೆಕ್ಟ್ ಮಾಡ್ತಾರೆ, ಒಂದೊಂದೇ ಕನೆಕ್ಟ್ ಮಾಡ್ತಾರೆ. ಇದು ಏನಾಗಿದೆ, ಇದು ಹೆಂಗಪ್ಪ ಅಂದ್ರೆ, ಇದು 1988ರಲ್ಲಿ ಮುಖ್ಯ ಭಾಗ ಕಕ್ಷೆಗೆ ಸೇರಿಸ್ತಾರೆ. 1988ರಲ್ಲಿ ಅವಾಗ ಅದು ಫೈನಲ್ ಆಗಿದ್ದು ಯಾವಾಗಪ್ಪ ಅಂದ್ರೆ 2011ರಲ್ಲಿ ಆ ಸ್ಪೇಸ್ ಸ್ಟೇಷನ್ ಈಗ ಅಲ್ಲಿ ಎಲ್ಲ ಸರಿಯಾಗಿದೆ, ಸುಸಜ್ಜಿತವಾಗಿದೆ ಸೇರಿಸ್ತಾರೆ. ಅದು ಅದಾದ್ಮೇಲೆ ಇದನ್ನ ಅಮೆರಿಕ, ರಷ್ಯಾ, ಜಪಾನು ಇಂಥ ದೇಶಗಳು ಒಂದೊಂದು ಭಾಗವನ್ನ ಅದು ಸೇರಿಸ್ತಾ ಹೋಗ್ತಾರಲ್ಲಿ. ಇದು ಒಂದು ಫುಟ್ಬಾಲ್ ಗ್ರೌಂಡ್ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಒಂದು ಫುಟ್ಬಾಲ್ ಗ್ರೌಂಡ್ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಅದು 74 ಮೀಟರ್ ಉದ್ದ, ಮತ್ತೆ 110 ಮೀಟರ್ ಅಗಲ ಇರುತ್ತೆ. ಅದು ಈ ತರ ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡದಿರುತ್ತೆ. ಅದರಲ್ಲಿ ಆ ಕ್ಯಾಪ್ಸೂಲ್ಗಳಲ್ಲಿ ಒಂದರಲ್ಲಿ ಪ್ರಯೋಗಾಲಯ ಇರುತ್ತೆ, ಇನ್ನೊಂದರಲ್ಲಿ ಅಡಿಗೆ ಮನೆ ಇರುತ್ತೆ, ಇನ್ನೊಂದರಲ್ಲಿ ಇದು ಮಲಗುವ ಕೋಣೆ ಇರುತ್ತೆ. ಈ ತರ ದೊಡ್ಡ ದೊಡ್ಡ ಒಂದು ಕ್ಯಾಪ್ಸೂಲ್ 4 ಜನ ಮಲಗಬಹುದು, ಆ ತರದ್ದೆಲ್ಲ ವ್ಯವಸ್ಥೆ ಇರುತ್ತೆ. ಬಟ್ ಅಲ್ಲಿ ಗುರುತ್ವಾಕರ್ಷಣೆ 0 ಇರುತ್ತೆ. ಇರೋದೇ ಇಲ್ಲ ಗುರುತ್ವಾಕರ್ಷಣೆ, ಜೀರೋ ಗ್ರಾವಿಟಿ ಅಂತ ಕರಿತೀವಿ ಅದನ್ನ. ಅಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಇಲ್ಲಿದ್ದಾಗ ವಾಯುಮಂಡಲದ ಒತ್ತಡಕ್ಕೆ ಸರಿಯಾಗಿ ನಮ್ಮ ಒಳಗಿನ ವಾಯು, ದೇಹದ ಒಳಗಿನ ವಾಯು ಒತ್ತಡವನ್ನು ಈಕ್ವಲ್ ಮಾಡ್ಕೊಂಡಿರುತ್ತೆ. ಮತ್ತೆ ಇಲ್ಲಿ ರಕ್ತದೊತ್ತಡ ಕೂಡ ವಾಯುಮಂಡಲದ ಒತ್ತಡಕ್ಕೆ ಸರಿಯಾಗಿ ರಕ್ತದೊತ್ತಡ ಇರುತ್ತೆ. ಹಿಂಗೆಲ್ಲ ನಮ್ಮ ದೇಹ ಇಲ್ಲಿನ ವಾತಾವರಣಕ್ಕೆ ಅದು ಹೊಂದಿಕೊಂಡಿರುತ್ತೆ. ಆಲ್ ಆಫ್ ಎ ಸಡನ್ ನಾವು ಅಲ್ಲಿಗೆ ಜೀರೋ ಗ್ರಾವಿಟಿಗೆ ಹೋದಾಗ ನಮ್ಮ ದೇಹದಲ್ಲಿ, ಆರೋಗ್ಯದಲ್ಲಿ, ಮತ್ತೆ ರಕ್ತ ಪರಿಚಲನೆಯಲ್ಲಿ, ಹೃದಯದ ಬಡಿತದಲ್ಲಿ ಇವೆಲ್ಲವೂ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅವಾಗ ಜೀರೋ ಗ್ರಾವಿಟಿ ಇದ್ದಾಗ ನಮ್ಮ ದೇಹ ಕೀಲುಗಳ ಭಾಗದಲ್ಲಿ ಸ್ವಲ್ಪ ಹಿಗ್ಗುವಿಕೆ ಕಾಣುತ್ತೆ. ಮಾಂಸಖಂಡಗಳಲ್ಲಿ ಜಾಯಿಂಟ್ಗಳಲ್ಲಿ ಹಿಗ್ಗುವಿಕೆ ಕಾಣುತ್ತೆಲ್ಲ. ಇಂಥವುಗಳೆಲ್ಲವೂ ಕೂಡ ನಾವು ಅಲ್ಲಿ ಫೇಸ್ ಮಾಡ್ಬೇಕಾಗತ್ತೆ. ಮತ್ತೆ ಅದರೊಳಗಡೆನೆ ಆ ಸ್ಪೇಸ್ ಸ್ಟೇಷನ್ ಒಳಗಡೆನೆ ನಾವು ಆಕ್ಸಿಜನ್, ಉಸಿರಾಟಕ್ಕೆ ಅಲ್ಲಿ ಆಕ್ಸಿಜನ್ ಇಲ್ಲ. ಅಲ್ಲಿ ಅಷ್ಟು ಎತ್ತರದಲ್ಲಿ 400 ಕಿಲೋಮೀಟರ್ ಎತ್ತರದಲ್ಲಿ ಆಕ್ಸಿಜನ್ ಇಲ್ಲ. ಅದನ್ನ ನಾವು ಅದರಲ್ಲಿ ಆಕ್ಸಿಜನ್ ಕೂಡ ತಯಾರು ಮಾಡ್ಕೊಳ್ತಾರೆ. ಇವಾಗ ಆಕ್ಸಿಜನ್ ಹೆಂಗ್ ತಯಾರು ಮಾಡ್ಕೊಳ್ತಾರೆ ಅಂದ್ರೆ, ಈಗ ನೀರನ್ನ H2O ಅಂತ ಕರಿತೀವಿ. ಅದನ್ನ ನೀರಿಗೆ ವಿದ್ಯುತ್ತನ್ನ ಹಾಯಿಸಿದ್ರೆ ಅದು ವಿಭಜನೆ ಆಗುತ್ತೆ. ಹೈಡ್ರೋಜನ್ ಬೇರೆ ಆಗುತ್ತೆ, ಆಕ್ಸಿಜನ್ ಬೇರೆ ಆಗುತ್ತೆ. ಇದಕ್ಕೆ ವಿದ್ಯುತ್ ಎಲ್ಲಿ ಬಂತಪ್ಪ ಅಂದ್ರೆ
ಸೌರಫಲಕ, ಸೂರ್ಯನ ಕಿರಣಗಳನ್ನ ಇಟ್ಕೊಂಡು ಸೂರ್ಯನ ಕಿರಣಗಳಿಂದ ಸೌರಫಲಕಗಳನ್ನ ಇಟ್ಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಂಡು ಆಕ್ಸಿಜನ್ ಅನ್ನ ಅಲ್ಲಿ ಉತ್ಪತ್ತಿ ಮಾಡ್ಕೊಳ್ತಾರೆ. ಅದು ಅಲ್ಲಿ ಮತ್ತೆ ನೋಡ್ರಿ, ನೀರನ್ನು ಅಲ್ಲಿ ಎಷ್ಟು ಹೆಂಗ್ ಬಳಸ್ತಾರೆ ಅಂದ್ರೆ, ನಾವಿಲ್ಲಿ ಎಷ್ಟು ನೀರು ಬಳಸ್ತೀವೋ ಅದರಲ್ಲಿ 1% ಮಾತ್ರ ನೀರನ್ನು ಬಳಕೆ ಆಗುತ್ತೆ. ಅಲ್ಲಿ ನಾವು 100% ನೀರು ಬಳಸಿದ್ರೆ ಒಂದು ದಿನಕ್ಕೆ ಅಲ್ಲಿ 1% ನೀರು, ಅಂದ್ರೆ ಒಂದು ದಿನಕ್ಕೆ ನಾವು 1 ಬಕೆಟ್ ನೀರು ಬಳಸ್ತೀವಿ ಅಂತ ಹೇಳಿದ್ರೆ ಅದು ಎಷ್ಟು ಪರ್ಸೆಂಟೇಜ್ ಆಯ್ತು? ಒಂದು ಜಗ್ಗ, ಒಂದು ಮಗ್ಗ, ಅಷ್ಟಕ್ಕೆ ಬಳಸ್ಬೇಕಾಗತ್ತೆ ನಾವು. ನೋಡ್ರಿ, ಈಗ 1 ಲೀಟರ್ ನೀರು ಇಲ್ಲಿಂದ ಸ್ಪೇಸ್ ಸ್ಟೇಷನ್ ತಗೊಂಡು ಹೋಗ್ಬೇಕಂದ್ರೆ 8,40,000 ರೂಪಾಯಿ ಖರ್ಚಾಗುತ್ತೆ ಭಾರತೀಯ ಕರೆನ್ಸಿ, 1 ಲೀಟರ್ನ ಅಲ್ಲಿ ತಗೊಂಡೋಗ್ಬೇಕಂದ್ರೆ. ಹಾಗಾಗಿ ಅಲ್ಲಿ ಏನ್ ಮಾಡ್ತಾರೆ ನೀರಿಗೆ ಅಂದ್ರೆ, ತನ್ನ ಬೆವರು, ತನ್ನ ಮೂತ್ರ, ತನ್ನ ಮಲವಿಸರ್ಜನೆ ಮೂಲಕ ಇವುಗಳನ್ನ ಇದು ಫಿಲ್ಟರ್ ಮಾಡೋದ್ರ ಮೂಲಕ, ನೀರನ್ನ ಸಂಸ್ಕರಣೆ ಮಾಡೋದ್ರ ಮೂಲಕ ಮರುಬಳಕೆ ಮಾಡ್ಕೊಳ್ತಾರೆ ಅಲ್ಲಿ. ಈ ತರ ಇರುತ್ತೆ. ಮತ್ತೆ ಅಲ್ಲಿ 6 ರಿಂದ 7 ತಿಂಗಳು ಆಗುವಷ್ಟು ಊಟವನ್ನು ತಗೊಂಡೋಗ್ತಾರೆ. ಅದೇ ಸರ್, ಊಟ ಅಡಿಗೆ ಮಾಡ್ಕೊಳ್ತಾರೆ ಹೇಗೆ ಅಲ್ಲಿ ಏನ್ ಮಾಡ್ತಾರಂದ್ರೆ, ಇಲ್ಲಿ ಬೇರೆ ಜಪಾನ್ನಿಂದ ಸ್ಪೇಸ್ ಆಸ್ಟ್ರೋನಟ್ಸ್ಗೆನೆ ಬೇಕಾದಂತ ಆಹಾರ ಪದಾರ್ಥಗಳನ್ನು ಜಪಾನವ್ರು ತಯಾರು ಮಾಡ್ತಾರೆ, ರಷ್ಯಾದವ್ರು ತಯಾರು ಮಾಡ್ತಾರೆ, ಅಮೆರಿಕದವ್ರು ತಯಾರು ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರಂದ್ರೆ, 90% ಆಹಾರ ತಯಾರಿಕೆಯಲ್ಲಿ 97% ನೀರನ್ನು ಹೊರ ತೆಗಿತಾರೆ, ನಿರ್ಜಲೀಕರಣ ಮಾಡ್ತಾರೆ, ಅದನ್ನ ಡಿಹೈಡ್ರೇಷನ್ ಅಂತ ಡಿಹೈಡ್ರೇಷನ್. ಅವಾಗ ಅದನ್ನ ತಗೊಂಡೋಗಿ ಅಲ್ಲಿ ಫ್ರೀಜಿಂಗು, ಕ್ಯಾಪ್ಸೂಲ್ ಅಂತ ಹೇಳಿದ್ರೆ ಕ್ಯಾಪ್ಸೂಲ್ ಒಳಗಡೆ ಫ್ರೀಜಿಂಗು ಅಂದ್ರೆ ಫ್ರಿಜ್ ಟೈಪು, ಅದರೊಳಗಡೆ ಇಟ್ಕೊಂಡಿರ್ತಾರೆ ಎಲ್ಲ ಅದನ್ನೆಲ್ಲ. ಅದನ್ನ 97% ಅದು ನೀರಿರಲ್ಲ, ಡ್ರೈ ಆಗೋಗ್ಬಿಟ್ಟಿರ್ತದೆ, ಅಂಥದನ್ನ ಫ್ರೀಜಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೆ ಅದು ತಿನ್ನುವ ಸಂದರ್ಭದಲ್ಲಿ ಗಟ್ಟಿ ಇರುತ್ತಲ್ಲ, ಗಟ್ಟಿ ಸಂದರ್ಭ ತಿನ್ನಕ್ಕಾಗಲ್ಲ, ಅದಕ್ಕೆ ಒಂದಷ್ಟು ಪ್ರಮಾಣ ನೀರನ್ನು ಬೆರೆಸ್ತಾರೆ. ನೀರನ್ನು ಬೆರೆಸ್ಕೊಂಡು ಅದನ್ನ ತಿಂತಾರೆ. ಅದನ್ನ ಅಲ್ಲ ಸರ್, ಈಗ ಇದ್ರ ಬಗ್ಗೆ ನನಗೆ ಒಂದು ಪ್ರಶ್ನೆ ಎದ್ದು ಹೇಳ್ತೀಗ, ಏನಂತ ಹೇಳಿದ್ರೆ ಅದು ಕ್ಯಾಪ್ಸೂಲ್ಸ್ ಅಂದ್ರೆ ಇಷ್ಟಿರ್ತದೆ, ಇಷ್ಟು ದಪ್ಪ ಇರುತ್ತೋ? ಅಲ್ಲ, ಅದು ಹಣ್ಣುಗಳನ್ನ ತಗೊಂಡೋಗ್ತಾರೆ. ಹಣ್ಣುಗಳು, ಧಾನ್ಯಗಳು, ಮತ್ತೆ ತರಕಾರಿ ಇಂಥದೆಲ್ಲ ತಗೊಂಡೋಗ್ತಾರೆ. ಕ್ಯಾಪ್ಸೂಲೇ ಅಂತಲ್ಲ, ನಾವು ಗುಳಿಗೆ. ನಾನೇನ್ ಅಂದ್ಕೊಂಡಿದ್ದೆ ಅಂದ್ರೆ, ನಾವು ಹುಡುಗರಿದ್ದಾಗೆಲ್ಲ ಅಂದ್ಕೊಂಡಿದ್ವಿ, ಅಲ್ಲೇನು ಹೋಗ್ಬಿಟ್ರೆ ಊಟ ಏನಿರಲ್ಲ ಕಣ, ದೋಸೆಗೆ ಒಂದು ಇದು ಗುಳಿಗೆ ಅಂತೆ, ಅನ್ನಕ್ಕೆ ಒಂದು ಗುಳಿಗೆ ಅಂತೆ, ಸಾರಿಗೆ ಒಂದು ಗುಳಿಗೆ ಅಂತ ಹೇಳ್ತಿದ್ರು. ಇದು ಸಾಮಾನ್ಯ ಜನರು ಮಾತಾಡ್ತಕ್ಕಂಥದ್ದು, ಈಗಲೂ ಮಾತಾಡ್ತಾರೆ ಅದನ್ನ. ಸರ್ ಅದು ಹೇಗೆ ಸರ್ ಹಂಗಂದ್ರೆ? ಈಗ ಅದು ಹೆಂಗೆ ಅಂದ್ರೆ, ಆಹಾರವನ್ನು ಸಂಸ್ಕರಿಸಿ ಹೆಚ್ಚಿನ ಪೋಷಕಾಂಶಗಳು ಆಹಾರದಲ್ಲಿ, ಇಷ್ಟೇ ಆಹಾರದಲ್ಲಿ ಹೆಚ್ಚಿನ ಪೋಷಕಾಂಶ ಸರಿ, ಕಡಿಮೆ ಆಹಾರದಲ್ಲಿ ಹೆಚ್ಚಿನ ಪೋಷಕಾಂಶಗಳು ದೇಹಕ್ಕೆ ದೊರೆತಾಗ ಅದು ಹೆಚ್ಚು ಕಾಲ ಹಸಿವನ್ನು ತಡೆಯುತ್ತೆ. ಇಲ್ಲಂಗೇನೋ ಒಂದು ತಟ್ಟೆ ಊಟ ತರದೇನಿರಲ್ಲ, ಅಲ್ಲಿ ಆ ತರ ಇರುತ್ತದು. ಹಂಗೆ ಈಗ ನೋಡ್ರಿ, ನಾವು ಇಲ್ಲಿಂದ ನಾವು ಏನಾದ್ರೂ ಕಳಿಸ್ಬೇಕು ಅಲ್ಲಿಗೆ ಅಂದ್ರೆ, ಸ್ಪೇಸ್ ಶಟಲ್ಗಳ ಮೂಲಕ ಕಳಿಸ್ಬೇಕಂದ್ರೆ 48 ಗಂಟೆ ಬೇಕು, 48 ಅವರ್ಸ್ ಬೇಕು, 8 ಅವರ್ಸ್ ಬೇಕಲ್ಲಿ. ಆ ಥರ ಇವಾಗ ಇಲ್ಲಿಂದ ಈಗ ಇದು ರಾಕೆಟ್ ಮಾದರಿ ಇದೆ ಇಲ್ಲಿ, ಅದೇ ರಾಕೆಟ್ ಮಾದರಿ ಇದೆ ಇಲ್ಲಿ ಮುಂದೆ ತುದಿ ಇದೆ, ಇದನ್ನ ಪೇಲೋಡ್ ಅಂತ ಕರೀತಾರೆ. ಇದ್ರೊಳಗಡೆ ಉಪಗ್ರಹಗಳನ್ನ ಎಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ. ಈ ರಾಕೆಟ್ ಏನ್ ಮಾಡುತ್ತಂದ್ರೆ 400 ಮೀಟರ್ ಎತ್ತರಕ್ಕೆ ಹೋಗುತ್ತೆ ರಾಕೆಟ್ ಇದು. ಅಲ್ಲಿಂದ ಇದು ಇದೆಯಲ್ಲ ಮುಂದ್ಗಡೆ, ಇದನ್ನ ಎಸೆಯಲ್ಪಡುತ್ತೆ. ಇದು ಅದು ಸಪರೇಟ್ ಆಗ್ಬಿಡುತ್ತೆ, ಇವಾಗ ಉದುರ್ತಾ ಹೋಗುತ್ತೆ, ಎಸೆಯಲ್ಪಡುತ್ತೆ, ಅದು ಕಕ್ಷೆನಲ್ಲಿ ಸುತ್ತಾ ಹೋಗುತ್ತೆ. ಸುತ್ತಾ ಹೋಗುತ್ತೆ. ಅದೇ ರೀತಿ ನೀವು ಸ್ಪೇಸ್ ಶಟಲ್ ಅಂತ ನೋಡ್ಬೋದು, ವ್ಯೋಮಲಾಳಿ ಅಂತೇಳಿ. ಅದು ವಿಮಾನ ಟೈಪ್ ಇರುತ್ತೆ. ಅದು ನೀವು ರಾಕೆಟ್ ಒಂದು ಈ ತರ ಅಂಟಿಸಿರ್ತಾರೆ, ಹಿಂಗೆ ಪಕ್ಕದಾಗ ಒಂದು ಇರುತ್ತೆ, ಒಂದು ಚಿತ್ರಗಳಲ್ಲಿ ನೋಡ್ಬೋದು ನಾವು ಅದನ್ನ. ಆ ವ್ಯೋಮಲಾಳಿ ಏನಾಗುತ್ತೆ ಅಂದ್ರೆ, ಈ ರಾಕೆಟ್ ಮುಖಾಂತರ ವ್ಯೋಮಲಾಳಿ ಅಲ್ಲಿ ಹೋಗುತ್ತೆ ಸ್ಪೇಸ್ ಸ್ಟೇಷನ್ಗೆ. ಸುನಿತಾ ವಿಲಿಯಮ್ಸ್ ಅವ್ರು ಹೋಗಿದ್ದ ಹಾಗೆ ಆ ತರ ಹೋಗಿದ್ದಾರೆ. ಅವಾಗ ಅದೇ ಆ ವ್ಯೋಮಲಾಳಿನಲ್ಲಿ ಇವ್ರು ಕುಂತಿರ್ತಾರೆ, ಅದು ವಿಮಾನ ಟೈಪ್ ಇರುತ್ತೆ. ಅದು ಅದರಲ್ಲಿ ಕ್ಯಾಪ್ಸೂಲ್ಗಳು ಇರ್ತವೆ, ಆ ಕ್ಯಾಪ್ಸೂಲ್ ಒಳಗಡೆ ಇವ್ರು ಕುಂತಿರ್ತಾರೆ, ಕ್ಯಾಪ್ಸೂಲ್ ಒಳಗಡೆ. ಅವಾಗ ಏನಾಯ್ತು, ಅಲ್ಲಿ ಹೋಗ್ಬಿಟ್ಟು ಇದು ವ್ಯೋಮಲಾಳಿ ಇದೆಯಲ್ಲ, ಅದು ಹೋಗ್ಬಿಟ್ಟು ಅದಕ್ಕೆ ಡಾಕಿಂಗ್ ಆಗುತ್ತೆ. ಡಾಕಿಂಗ್ ಅಂದ್ರೆ ಕನೆಕ್ಟ್ ಆಗುತ್ತೆ, ಅಂದ್ರೆ ಚಲಿಸುತ್ತಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇದು ಚಲಿಸ್ಕತ್ತಲ್ಲ ಹೋಗಿ ಅದಕ್ಕೆ ಕನೆಕ್ಟ್ ಆಗುತ್ತೆ, ಅಂದ್ರೆ ಡಾಕಿಂಗ್ ಅಂತಾರೆ. ಅಲ್ಲ, ನೀವು ಅವಾಗಲೇ ಹೇಳಿದ್ರೆ ಅದು ಇಷ್ಟು ಅವರ್ಸ್ ಬೇಕಾಗುತ್ತೆ ಒಂದು ರೌಂಡ್ ಹೊಡೆಯಕ್ಕೆ ಅಂತ. ಅಷ್ಟು ಅವರ್ಸ್ಗೆ ಇದು ಹೋಗಿ ಲಿಂಕ್ ಆಗುತ್ತೆ, ಕರೆಕ್ಟ್ ಸರಿಯಾಗಿ ಜಾಯಿಂಟ್ ಆಗ್ಬೇಕಲ್ಲ, ಸಿಂಕ್ರೊನೈಸ್ ಆಗ್ಬೇಕಲ್ಲ, ಆ ತರ.
ಅಲ್ಲಿ ಹೋಗಿ ಕನೆಕ್ಟ್ ಆಗ್ಬೇಕು ಅದು. ಅವಾಗ ಅಲ್ಲಿ ಕನೆಕ್ಟ್ ಆದ ತಕ್ಷಣನೇ ಇದ್ರೊಳಗಡೆ ಒಂದಿರುತ್ತೆ, ಒಂದು ಲಿಫ್ಟ್ ಇದೇನೋ ಕ್ರೇನ್ ಟೈಪ್ ಇರುತ್ತೆ, ಸ್ಪೇಸ್ ಶಟಲ್, ಅದನ್ನ ಕನೆಕ್ಟ್ ಮಾಡಿ ಅದಕ್ಕೆ ಡಾಕಿಂಗ್ ಮಾಡ್ತಾರೆ. ಅದ್ರೊಳಗಡೆ ಅವ್ರು ಇರ್ತಾರೆ, ಆ ಕ್ಯಾಪ್ಸೂಲ್ ಅಂತ ತಗೊಂಡೋಗಿ ಅದಕ್ಕೆ ಇಡುತ್ತೆ. ಅವಾಗ ಅದ್ರೊಳಗಡೆ ಕುಂತಿರ್ತಾರೆ ಇವರು. ಅವಾಗ ಕನೆಕ್ಟ್ ಆದ ತಕ್ಷಣನೇ ಅಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಸ್ಪೇಸ್ ಸ್ಟೇಷನ್ ಒಳಗೆ ಹೋಗ್ತಾರೆ. ಈ ತರದ ತಂತ್ರಜ್ಞಾನ ಇರುತ್ತೆ. ಮತ್ತೆ ಅವರು ವಾಪಸ್ ಬರುವಾಗ ಅಲ್ಲಿ ಈಗ ಹೀಲಿಯಂ ಅನ್ನ ಬಳಸ್ತಾರೆ ಇಂಧನವಾಗಿ, ಹೀಲಿಯಂ ಅನಿಲವನ್ನ. ಅಲ್ಲಿ ಸೋರಿಕೆ ಉಂಟಾಗಿ ಅದು ನಾವು ಮತ್ತೆ ವಾಪಸ್ ಬರುವಾಗ ಅದು 28,000 ಕಿಲೋಮೀಟರ್ ವೇಗದಲ್ಲಿ ಸುತ್ತತಕ್ಕಂಥ ನೌಕೆಯಿಂದ ಅದು ಸ್ಪೀಡ್ ಕಡಿಮೆ ಮಾಡ್ಬೇಕು. ಅದನ್ನ ಆ ಸ್ಪೀಡು ಎಷ್ಟು 20 ಕಿಲೋಮೀಟರ್ ಇಳಿಬೇಕು. ಅಷ್ಟು ಫಾಸ್ಟ್ ಇದ್ದಿದ್ದು 20 ಕಿಲೋಮೀಟರ್ ಬಂದು ಭೂಮಿಗೆ ಹತ್ರ ಬಂದಾಗ 20 ಕಿಲೋಮೀಟರ್ ಇಳಿಬೇಕು ಅದು. ಹಂಗಾಗಿ ಅದು ಬರುವಾಗ ಸಮಸ್ಯೆ ಆಗುತ್ತೆ, ಮತ್ತೆ ಎಲ್ಲಾದ್ರೂ ಬರ್ನ್ ಆದ್ರೆ ಮತ್ತೆ ಪ್ರಾಣಾಪಾಯ ಆಗ್ಬೋದು ಅನ್ನೋ ಉದ್ದೇಶಕ್ಕಾಗಿ ಅವರು ಪ್ರಯಾಣ ನಿಲ್ಲಿಸ್ತಾರೆ. ಹಾಗಾಗಿ ಅವರಿಗೆ ಆಹಾರ ಎಲ್ಲದನ್ನು ಕೂಡ ಅವರಿಗೆ ಇರುತ್ತೆ. ಬಹಳ ಒಂದು ನೀವು ಹೇಳ್ತಿರೋದ್ ನೋಡಿದ್ರೆ ಒಂದು ಅದ್ಭುತ. ಈ ನಾವೊಂಥರ ಈ ಒಂಥರ ಸಿನಿಮಾದ ಕತೆ ಕೇಳ್ದಂಗೆ ಆಯ್ತು ನನಗೀಗ. ಅಲ್ಲ, ಆಕ್ಚುಲಿ ಅಂದ್ರೆ ಒಂದು ಸೈನ್ಸು ಯಾವ ಮಟ್ಟಕ್ಕೆ ಆ ಥರ ನಡೆಯುತ್ತೆ ಅನ್ನೋದು. ಸರ್ ಇಷ್ಟೆಲ್ಲ ಸರಿ ಕಷ್ಟಪಟ್ಟು ಅಲ್ಲಿ ಹೋಗಿ ಏನ್ ಕೆಲಸ ಮಾಡ್ಬೇಕು ಸರ್ ಅವರು? ಅದು ಬಹಳ ಇಂಪಾರ್ಟೆಂಟ್. ಏನ್ ಕೆಲಸ ಇದ್ದ ಏನ್ ಲಾಭ ಆಯ್ತು ನಮಗೆ? ಅಷ್ಟೆಲ್ಲ ಲಕ್ಷಗಟ್ಲೆ ಕೋಟಿಗಟ್ಲೆ ದುಡ್ಡನ್ನ ಖರ್ಚು ಮಾಡಿ ಅವ್ರಲ್ಲಿ ಹೋಗ್ಬಿಟ್ರೆ ಏನ್ ಸರ್ ಇದು ಅಂತ ಸಾಮಾನ್ಯ ಜನರಿಗೆ ಕೇಳುವಂಥದ್ದು. ನನಗೂ ಅನುಮಾನನೇ ಅದು, ಏನ್ ಕೆಲಸ ಅಲ್ಲಿ ಅಂತ. ಗಾಂಧೀಜಿಯವರು ಕೂಡ ಹೇಳಿದ್ದು ಇದನ್ನೇ. ನಾವು ಜನಸಾಮಾನ್ಯರ ದುಡ್ಡನ್ನ ನಿಮಗೆ ಕೊಡ್ತಾ ಇದ್ವಿ, ವಿಜ್ಞಾನಿಗಳಿಗೆ ಕೊಡ್ತಾ ಇದ್ವಿ, ನಿಮ್ಮ ಸಂಶೋಧನೆ ಮತ್ತೆ ಅದು ಜನಸಾಮಾನ್ಯರಿಗೆ ಬಳಕೆ ಆಗಬೇಕು ಅಂತ ಹೇಳ್ತಿರೋದು. ಇದೇ ಇದು ಈ ತರ ಬಾಹ್ಯಾಕಾಶದ ಸಂಶೋಧನೆಯಿಂದ ಏನು ಉಪಯೋಗ ಅಂದ್ರೆ, ಈಗ ಸುನೀತಾ ವಿಲಿಯಮ್ಸ್ ಅವರು ಸುಮಾರು 150 ಪ್ರಯೋಗಗಳನ್ನ ಅವರು ತಂಡ ಅವರು ಮಾಡಕ್ಕೆ ಹೋಗಿದ್ರಲ್ಲಿ. ಅವರು ಎಲೆಕೋಸಿನ ಮೇಲೆ ಪ್ರಯೋಗ ಮಾಡಿದ್ದಾರೆ. ಎಲೆಕೋಸಿನ ಮೇಲೆ ಅಲ್ಲಿ ಬಾಹ್ಯಾಕಾಶದಲ್ಲಿ ಆ ಸ್ಪೇಸ್ ಸ್ಟೇಷನ್ ಒಳಗಡೆನೆ 0 ಗ್ರಾವಿಟಿನಲ್ಲಿ ಅದು ಎಲೆಕೋಸನ್ನು ಬೆಳೆಸಿದ್ದಾರೆ. ಎಲೆಕೋಸನ್ನು ಬಳಸಿಬಿಟ್ಟು ಯಾಕೆ ಬೆಳೆಸಿದ್ದಾರೆ ಅಂದ್ರೆ, ಅಲ್ಲಿ 0 ಗ್ರಾವಿಟಿನಲ್ಲಿ ಆ ಸಸ್ಯ ಹೇಗೆ ವರ್ತಿಸುತ್ತೆ, ಮತ್ತೆ ನೀರಿನ ಪ್ರಮಾಣ ಹೆಚ್ಚು ಕೊಡೋದ್ರ ಮೂಲಕ ಕಡಿಯೋದ್ರ ಮೂಲಕ ಯಾವ ರೀತಿಯಾದ ಬೆಳವಣಿಗೆಯನ್ನು ಹೊಂದುತ್ತೆ, ಅದಾದ ನಂತರ ಅದರಲ್ಲಿ ಪೋಷಕಾಂಶಗಳು ಎಷ್ಟರ ಮಟ್ಟಿಗೆ ಅದರಲ್ಲಿ ಅಭಿವೃದ್ಧಿ ಆಗ್ತವೆ. ಹೀಗೆ ಈ ತರ ಮಾಡೋದ್ರಿಂದ ಇವತ್ತು ಇಲ್ಲಿ ನಮ್ಮ ಕೃಷಿಕರು ಏನ್ ಸಮಸ್ಯೆಯನ್ನು ಎದುರಿಸ್ತಾ ಇದಾರಲ್ಲ, ಅದರ ಸಮಸ್ಯೆಯತ್ತ ಇದು ತಗೊಂಡೋಗುತ್ತದು. ಅಲ್ಲಿ ಏನಪ್ಪಾ ಅಂದ್ರೆ, ಈಗ ನೀರಿನ ಕೊರತೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ, ಅಂದ್ರೆ ನಮ್ಮ ಬರಗಾಲ ಪ್ರದೇಶ, ನೀರಿಲ್ಲ, ಬರಗಾಲ ಪ್ರದೇಶಗಳಲ್ಲಿ ನೀರಿನ ಕೊರತೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಈ ರೈತರು ಹೇಗೆ ನಾವು ಮೇಂಟೈನ್ ಮಾಡ್ಬೋದು, ನೀರಿನ ಸಮಸ್ಯೆ ಇದ್ರೂ ಕೂಡ ನಾವು ಹೇಗೆ ಮೇಂಟೈನ್ ಮಾಡ್ಬೋದು, ಹೇಗೆ ಬೆಳಿಬೋದು, ಹೆಚ್ಚು ಇಳುವರಿ ತೆಗಿಬಹುದು ಸಂಶೋಧನೆ ಮಾಡೋದಕ್ಕೆ ಅಲ್ಲಿ ಈ ಒಂದು ಎಲೆಕೋಸು ಸಂಶೋಧನೆ ಸಹಾಯ. ಅಲ್ಲೇ ಹೋಗಿ ಯಾಕೆ ಮಾಡ್ಬೋದು, ಇಲ್ಲೇ ಮಾಡ್ಬೋದಲ್ಲ? ಅಲ್ಲೇ ಏನೋ ಒಂಥರ ನೀವ್ ಹೇಳ್ತಿರೋದು ಸರಿ ಇದೆ ಸರ್. ಅಲ್ಲಿ ಹೋಗಿ ಎಲೆಕೋಸಿನ ಬಗ್ಗೆ ಮಾಡೋ ಬದಲು ಅಷ್ಟು ಖರ್ಚು ಮಾಡಿ ಇಲ್ಲೇ ಮಾಡ್ಬೋದಲ್ಲ ಅಂತ ನನಗೆ. ಇಲ್ಲಿ ಮಾಡ್ಬೋದು. ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ, ಸರ್ ಇವಾಗ ಸುನೀತಾ ವಿಲಿಯಮ್ಸ್ ಅಲ್ಲಿ ಎಷ್ಟು ದಿನ 9 ತಿಂಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರಲ್ಲಿ. ಹೌದು. ಈಗ ಅವ್ರಿಗೆ ನೀವೇ ಕೇಳಿದ್ರಿ ನಮ್ಗೆ ಫುಡ್ ಹೆಂಗೆ ಅಂತ. ಅದೇ ಅಲ್ಲಿ ಈ ಸಂಶೋಧನೆಗಳಿಂದ ಅವರೇ ಬೆಳ್ಕೋಬಹುದು. ಅಲ್ಲಿ ಅವರೇ ಬೆಳ್ಕೋಬಹುದು. ಮತ್ತೆ ಇನ್ನೊಂದು, ನಾವು ಚಂದ್ರನ ಮೇಲೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತದ ಮಾನವ, ಮಂಗಳ ಗ್ರಹದ ಮೇಲೆ ಅಲ್ಲಿ ನಡೆದಾಡಬೇಕು ಅಂತ ಪ್ರಯತ್ನ ಮಾಡ್ತದ ಮಾನವ. ಈಗ ಇಲ್ಲಿ 0 ಗ್ರಾವಿಟಿನಲ್ಲಿ ಬೆಳೆದಾಗ ಅಲ್ಲಿ ಚಂದ್ರನ ಮೇಲೆ ನಾವು ಬೆಳಿಬೋದಾ, ಮಂಗಳ ಗ್ರಹದಲ್ಲಿ ನಾವು ಬೆಳಿಬೋದಾ, ಅಂದ್ರೆ ನೆಕ್ಸ್ಟ್ ಭೂಮಿ ಬಿಟ್ಬಿಟ್ಟು ಎಲ್ಲ ಅಲ್ಲಿ ಶಿಫ್ಟ್ ಆಗೋಣ. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಮತ್ತೆ ಇದು ಸುಸ್ಥಿರ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಸಂಶೋಧನೆಗಳಿವೆ. ಆ ಥರ ಅದಕ್ಕೋಸ್ಕರ ಅಲ್ಲಿ ಬಾಹ್ಯಾಕಾಶದಲ್ಲಿ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿಗೆ ಚಂದ್ರನ ಮೇಲೆ ಹೋದಾಗ, ಮಂಗಳ ಗ್ರಹದ ಮೇಲೆ ಹೋದಾಗ ನಮ್ಮ ದೇಹದ ಮೇಲೆ ಏನು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಅಲ್ಲಿನ ಗ್ರಾವಿಟಿ ಏನು, ಆ ಗ್ರಾವಿಟಿಗೆ ನಾವು ಹೆಂಗೆ ಹೊಂದ್ಕೋಬೇಕು ಅನ್ನೋದನ್ನ ಕೂಡ ಈ ಸಂಶೋಧನೆಗಳಲ್ಲಿ ಇದ್ದಾವೆ. ಈಗ ಮಾಂಸಖಂಡಗಳಲ್ಲಿ ಹಿಗ್ಗುವಿಕೆ ಕುಗ್ಗುವಿಕೆ ಆಗ್ಬೋದು, ಮೂಳೆಗಳಲ್ಲಿ ಸವೆತ ಆಗ್ಬೋದು, ಇಂಥವುಗಳನ್ನು ನಾವು ಹೇಗೆ ಎದುರಿಸೋದು ಆ ರೀತಿ. ಇವಾಗ ನಾವು ಘನವಸ್ತುಗಳು, ಘನ ದ್ರವ ಅನಿಲ ಅಂತ ಹೇಳ್ತೀವಿ. ಘನ ದ್ರವ ಅನಿಲದಲ್ಲಿ ಅಣುಗಳ ಜೋಡಣೆ ಬಗ್ಗೆ ನಾವು ಪ್ರಾಥಮಿಕ ಶಾಲೆಯಿಂದಲೇ ಪಾಠ ಮಾಡ್ತೀವಿ. ಅಲ್ಲಿ 0 ಗ್ರಾವಿಟಿನಲ್ಲಿ ಘನ ದ್ರವ ಅನಿಲದಲ್ಲಿ ಅಣುಗಳ ಜೋಡಣೆ ಹೇಗಿರುತ್ತೆ,
ಅನ್ನೋದನ್ನು ಕೂಡ ಅಲ್ಲಿ ಅಧ್ಯಯನ ಮಾಡ್ತಾರೆ. ಇವಾಗ ನಾವೊಂದು 2 ಕಬ್ಬಿಣದ ತುಂಡುಗಳನ್ನ ನಾವು ಜಾಯಿಂಟ್ ಮಾಡ್ಬೇಕಂದ್ರೆ ಎಷ್ಟು ನಾವು ವೆಲ್ಡ್ ಮಾಡ್ಬೇಕಾಗುತ್ತೆ, ವೆಲ್ಡ್ ಮಾಡೋದ್ರೆ ವೆಲ್ಡಿಂಗ್ ಇದು ಬೇಕಾಗುತ್ತೆ, ಅದಕ್ಕೆ ಆಧಾರಗಳು ಬೇಕಾಗುತ್ತೆ. ಮತ್ತೆ ನಾವು ಕುಲುಮೆಗೆ ಹೋದ್ರೆ ಕುಲುಮೆಗೆ ಅದನ್ನ ಬಡಿತಾರೆ. ಅಲ್ಲಿ ನಾನು ಕೇಳಿದಂತೆ ಜೋರ ಅವಸರ ಹಿಂಗ್ ಹೊಡೆದ್ರೆ ಸಾಕು 2 ತುಂಡುಗಳನ್ನ ಹಂಗ ಜಾಯಿಂಟ್ ಆಗ್ತವೆ. ಯಾಕಂದ್ರೆ ಅಲ್ಲಿ ಜೀರೋ ಗ್ರಾವಿಟಿ ಇರೋದ್ರಿಂದ ಅಣುಗಳ ಜೋಡಣೆ ಸಡಿಲವಾಗಿರೋದ್ರಿಂದ ಈ ಎಲ್ಲ ಅಲ್ಲಿ ಇಂಥ ಪ್ರಯೋಗಗಳನ್ನ ಅಲ್ಲಿ ಕೈಗೊಳ್ತದೆ. ಸೊ ನೀವ್ ಹೇಳ್ತಿರೋದು ನೋಡಿದ್ರೆ ನನಗೆ ಮಾಸ್ಟ್ರೆ, ಆ ತರ ಝೀರೋ ಗ್ರಾವಿಟಿನ ಭೂಮಿ ಮೇಲೆನೆ ರೆಡಿ ಮಾಡಿ ಅದನ್ನ ಅಪ್ಲೈ ಮಾಡಿದ್ರೆ ಸೊ ಇನ್ ಫ್ಯೂಚರ್ ಏನೋ ಸಿಗ್ಬೋದು ಲಾಭ ಅಂತ. ಅಂದ್ರೆ ಇನ್ ಫ್ಯೂಚರ್ ಅಂದ್ರೆ ನೀವ್ ಹೇಳಿದ್ರಿ ಮಾಡಿದ್ದಾರೆ ಅಂದ್ರೆ ಈ ಸ್ಪೇಸ್ ಒಳಗೆ ನೀವು ಅದೇ 2 ಜಾಯಿಂಟ್ ಆಗೋದಕ್ಕೆ ನೀವು ವೆಲ್ಡಿಂಗ್ ಬೇಕಾಗಿಲ್ಲ ಅಂತ ಹೇಳಿದ್ರಿ ಅಲ್ಲಿ. ಇಲ್ಲಿ ವೆಲ್ಡಿಂಗ್ ಬೇಕು ಅಂತ ಹೇಳಿದ್ರಿ. ಈ ವೆಲ್ಡಿಂಗ್ ಖರ್ಚಿದೆ ಇಲ್ಲಿ. ಸೊ ನೀವು ಜೀರೋ ಗ್ರಾವಿಟಿನ ನಾವು ಭೂಮಿ ಮೇಲೆ ತಯಾರು ಮಾಡ್ಬೋದು. ಅಂದ್ರೆ ಅದನ್ನು ಮಾಡಿದ್ರೆ ಈ ಖರ್ಚು ಕಡಿಮೆ ಆಗ್ಬೋದು ಅಂತ. ಏನೋ ಇದು ವಿಜ್ಞಾನಿಗಳ ಬಗ್ಗೆ ಇನ್ನು ಏನೇನಿರುತ್ತೆ ನಮಗೆ ಗೊತ್ತಿರಲ್ಲ. ಸೊ ಇವಾಗ ಜೀರೋ ಗ್ರಾವಿಟಿ ಭೂಮಿ ಮೇಲೆ ಯಾಕೆ ನೀವು ತಯಾರು ಮಾಡ್ತಾರೆ ಅವ್ರನ್ನ ಅಲ್ಲಿ ಮಾಡಿ ಬಂದ್ಮೇಲೆ ಇಲ್ಲಿ ಅಲ್ಲ ಮಾಡಿದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಇವಾಗ ಯಾರ್ದು ಗೆಲಿಲಿಯೋದ್ದು ಒಂದು ಪ್ರಯೋಗವನ್ನ ಮಾಡಿ ನೋಡೋದಕ್ಕೆ ಎಕ್ಸ್ಪೆರಿಮೆಂಟಲ್ ಮಾಡೋದಕ್ಕೆ ಜೀರೋ ಗ್ರಾವಿಟಿ ಮಾಡಿ ಒಂದು ಮೇಲೆ ಎತ್ತರದಿಂದ ಇದು ಕ್ಯಾಪ್ಸೂಲ್ ಒಳಗಡೆ ದೊಡ್ಡ ಎತ್ತರವಾದ ಇದು ಮಾಡಿಬಿಟ್ಟು ಅದ್ರ ಜೀರೋ ಗ್ರಾವಿಟಿ ಕ್ರಿಯೇಟ್ ಮಾಡಿ ಅಲ್ಲಿಂದ ಮತ್ತೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಕಬ್ಬಿಣದ ಚೆಂಡು ಗುಂಡು ಮತ್ತೆ ಇನ್ನೊಂದು ಅಕ್ಕಿಯ ಗರಿ ಎರಡನ್ನು ಏಕಕಾಲದಲ್ಲಿ ಬಿಟ್ಟಾಗ 2 ಏಕಕಾಲದಲ್ಲಿ ಬಂದು ಬೀಳ್ತವೆ. ಸೊ ಈ ಥರದ್ದು ಕೂಡ ಪ್ರಯತ್ನಗಳಿದ್ದಾವೆ. ಅದೇ ಸರ್, ನನಗೆ ಒಟ್ಟಾರೆಯಾಗಿ ನೀವು ಬಹಳ ಮುಖ್ಯವಾದ ವಿಷಯಗಳನ್ನು ನಮ್ಮ ಇವರಿಗೆ ಹೇಳ್ತಾ ಇದ್ರಿ. ಅಂದರೆ ಇದು ನನ್ನ ಇದೇನಂತ ಹೇಳಿದ್ರೆ ಆಲೋಚನೆ ಸಾಮಾನ್ಯ ಜನರಿಗೆ ಇದು ಸಹಜವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಲು ಯಾಕೆ ಹೋಗ್ಬೇಕು, ಅದ್ರ ಬದಲು ಇಲ್ಲೇನೋ ಮಾಡ್ಬೋದಾಗಿತ್ತಲ್ಲ, ಇನ್ನೇನೋ ರೈತರಿಗೇನೋ ಮಾಡ್ಬೋದಾಗಿತ್ತು, ಇನ್ನೇನೋ ಯಾರಿಗೇನೋ ಮಾಡ್ಬೋದಾಗಿತ್ತು ಅಂತ ಹೇಳ್ತಿದ್ರು. ಆದರೆ ಮನುಷ್ಯ ಅನ್ನೋನು ಒಂದು ವೈಜ್ಞಾನಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥ ಸಮಯದಲ್ಲಿ ಬೇರೆ ಬೇರೆ ವಿಷಯಗಳದ್ರ ಬಗ್ಗೆ ಅಲ್ಲಿ ಹೋದ್ಮೇಲೆ ಏನಾಯಿತು ಏನು. ಆದರೆ ಎನಿಹೌ ನಾವು ಇಷ್ಟೊತ್ತು ತನಕ ನಮ್ಮ ದಾಸೇಗೌಡರು ಹೇಳ್ತಾ ಹೋದ್ರು, ಅಂದರೆ ಅಲ್ಲಿಯ ಸ್ಪೇಸ್ ಒಳಗೆ ಯಾವ ಥರ ಇರುತ್ತೆ ಯಾರೋ ನಮಗೂ ಭಾಳ ಜನಕ್ಕೆ ಗೊತ್ತಿರಲಿಲ್ಲ, ಊಟ ತಿಂಡಿ ಈ ಥರದ್ದೆಲ್ಲ. ಸೊ ಗೆಳೆಯರೇ, ಏನೇ ಆಗಿರಲಿ ಆದರೆ 9 ತಿಂಗಳ ತನಕ ಅಲ್ಲಿದ್ದು ವಾಪಸ್ ಬಂದಿರೋದು ಬಹಳ ಹೆಗ್ಗಳಿಕೆ. ಮತ್ತು ನಾವು ಅದನ್ನ ಬಹಳ ಇದರಿಂದ ಸ್ವಾಗತ ನಾವು ಮಾಡ್ಬೇಕಾಗತ್ತೆ. ನೀವು ಹೇಗಿದ್ರು ಅವರು ಅಂತ ಕೇಳಿದ್ರಲ್ಲ, ಆಕೆಯ ಧೈರ್ಯ ಸಾಹಸ ಅದು ನಾನು ಬದುಕುಳಿಯಬಲ್ಲೆ, ಆ ವಿಜ್ಞಾನದ ಮೇಲೆ ನಂಬಿಕೆ ಇವೆಲ್ಲವೂ ಕೂಡ ನಾನು ಮತ್ತೆ ನನ್ನ ಮಾತೃಭೂಮಿಗೆ ಹೋಗ್ತೀನಿ ಅನ್ನೋ ಒಂದು ನಂಬಿಕೆ ಆಕೆಯ ಮೇಲೆ ಇದ್ದಿದ್ರಿಂದಲೇ ಆಕೆ ವಾಪಸ್ ಬರಕ್ಕೆ ಮತ್ತೆ ಜೀವಂತವಾಗಿ ಬದುಕುಳಿಯಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ನೀವ್ ಹೇಳ್ತಿರೋದು ಇನ್ನೊಂದು ಮಾತೇನಂತ ಹೇಳಿದ್ರೆ, ಯಾವುದೇ ಮನುಷ್ಯ ಆಗಿರ್ಲಿ ಧೃತಿಗೆಡಬಾರ್ದು. ನಾವು ಅಂದ್ರೆ ಆ ಎಮ್ಮನ್ನು ನೋಡಿ, ನಾವು ಸುನೀತಾ ವಿಲಿಯಮ್ಸ್ ನೋಡಿ ನಾವು ನಮ್ಮ ಜೀವನದಲ್ಲಿ ಏನನ್ನ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ನೀವು ಇದೊಂದು ಬಹಳ ಗುಣಪಾಠ ಅಂತ ಅನ್ಸುತ್ತೆ. ಒಂದು ಮಾಡಲ್ ಇದು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಏನೋ ಕಷ್ಟ ಬಂತಂದ್ರೆ ಅಯ್ಯೋ ಸಾಕ್ಬಿಡಪ್ಪ ಅಂತ ಅನ್ನುವಂಥ ಸಮಯದಲ್ಲಿ ಅಂತ ವಿಲಿಯಮ್ಸ್ ಅವರು ಸ್ಪೇಸ್ ಜಾಗದಲ್ಲಿ ಅಲ್ಲಿ 9 ತಿಂಗಳಿದ್ದು ಬಂದಿದ್ದಾರೆ. ಸೊ ಅವರಿಗೆ ನಾವು ಸ್ವಾಗತವನ್ನ ಹೇಳ್ತಾ ಬಂದಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಒಟ್ಟಾರೆಯಾಗಿ ವಿಜ್ಞಾನವನ್ನ ನಾವು ವೈಜ್ಞಾನಿಕ ಚಿಂತನೆಗೆ ಬೆಳೆಸೋದ್ರಲ್ಲಿ ಮತ್ತೆ ಮಾಸ್ಟರ್ ಜೊತೆಗೆ ಇನ್ನೊಮ್ಮೆ ಯಾವತ್ತಾದ್ರೂ ಇನ್ನೊಂದು ರೀತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ಜೊತೆಗೆ ಕುತ್ಕೊಂಡು ನೀವು ಕೆಲವು ವಿಷಯಗಳನ್ನ ಹಂಚಿಕೊಂಡಿದ್ದೀರಾ. ಸರ್ ನಮಸ್ಕಾರ ಸರ್.